ಸಿಂಹರಾಶಿ ಮಾನಸಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಹೀಗೆ ಹಲವಾರು ದೃಷ್ಟಿಕೋನದಿಂದ ನಿಮ್ಮ ಶಕ್ತಿ ಹೆಚ್ಚಾಗ್ತಕ್ಕಂಥದ್ದು. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಧೈರ್ಯ, ಆರ್ಥಿಕವಾದರೂ ಕೂಡ ನೀವು ಸಬಲರಾಗಿ ಬೆಳೀತಕ್ಕಂಥದ್ದು. ಇನ್ನು ಸಮಾಜದ ದೃಷ್ಟಿಯಿಂದ ಸಾಮಾಜಿಕವಾಗಿ ಯಾವುದೋ ಒಂದು ನಾಯಕತ್ವ ಅಥವಾ ಇನ್ನೊಂದು ಜವಾಬ್ದಾರಿ ನಿಮಗೆ ಸಿಕ್ಕುವಂತಹ ಸಾಧ್ಯತೆ. ಹಣದ ಖರ್ಚು ಮಾತ್ರ ಬೇಸರವನ್ನುಂಟು ಮಾಡುತ್ತೆ. ಯಾವುದೇ ಕೆಲಸ ಆಗಬೇಕಾದರೂ ದುಡ್ಡು ಖರ್ಚು ಮಾಡಬೇಕಾ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರತಕ್ಕಂತಹ ಪ್ರಶ್ನೆಯಾಗಬಹುದು. ಹಳೆಯ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದೆಲ್ಲ ಇತ್ಯರ್ಥವಾಗುತ್ತೆ, ಮನಸ್ಸು ಶಾಂತವಾಗುತ್ತೆ ಅಂತ ಹೇಳಬೇಕು. ಉತ್ತಮವಾದಂತಹ ಆಹಾರವನ್ನು ಸೇವಿಸ್ತೀರಿ, ಹಾಗೆ ಉತ್ತಮವಾದಂತಹ ಮಾತನ್ನಾಡ್ತೀರಿ. ಇದೆಲ್ಲವೂ ಕೂಡ ಈ ದಿನದ ಯೋಗ ಅಂತ ಹೇಳಿ ಭಾವಿಸುವಂಥದ್ದು ಒಳ್ಳೆಯದು. ಬೇರೆಯವರ ಭೇಟಿಯೂ ಕೂಡ ನಿಮಗೆ ಉತ್ತಮವಾದಂತಹ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ. ನಿಮ್ಮ ತಾರ್ಕಿಕವಾದಂತಹ ನಿಲುವಿಗೆ ಜನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾರೆ. ನೀವು ತೆಗೆದುಕೊಳ್ತಕ್ಕಂತಹ ನಿರ್ಧಾರ ಸರಿಯಾಗಿದೆ ಅನ್ನುವಂಥದ್ದು ಜನ ಮನಕ್ಕೆ ಗೊತ್ತಾಗುವಂಥದ್ದು. ನ್ಯಾಯಾಲಯದ ವಿಚಾರದಲ್ಲಿ ಯಶಸ್ಸು ಸಿಕ್ಕುವಂತಹ ಸೂಚನೆಗಳು ಈ ದಿವಸ. ಇವತ್ತೇ ಏನೋ ಒಳ್ಳೆಯದಾಗ್ಬಿಡ್ತು ಅಥವಾ ಇವತ್ತೇ ಯಾವುದೋ ನಂಗೆ ಫಲಿತಾಂಶ ಸಿಕ್ತು ಅಂತ ಅಲ್ಲ, ಆ ಸೂಚನೆಗಳು ನಿಮಗೆ ಸಿಕ್ಕುವಂತಹ ದಿವಸ ಇದು. ಈಶ್ವರ ಆರಾಧನೆ, ಈಶ್ವರ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕನ್ಯಾ ರಾಶಿ ಸ್ನೇಹಿತರಿಂದ ಕೆಲವು ವಿಚಾರಗಳಿಗೆ ಬೇಸರವಾಗ್ತಕ್ಕಂತಹ ದಿವಸ. ದಾಂಪತ್ಯದಲ್ಲಿ ಪರಸ್ಪರವಾಗಿ ಹೊಗಳುವಿಕೆ ಇರುತ್ತೆ, ಒಬ್ಬರನ್ನೊಬ್ಬರು ಹೊಗಳ್ತಾ ಇರ್ತೀರಿ, ಸಂತೋಷ ಪಡ್ತೀರಿ. ದಿನನಿತ್ಯವೂ ಹೀಗೆ ಇರಬೇಕು ಅಂತಕ್ಕಂತಹ ಆಶಯ ನಮ್ಮದಾಗಿರುತ್ತೆ. ಅದನ್ನು ಹಾಗೆ ಉಳಿಸ್ಕೊಳ್ಳಿ ಎನ್ನುವಂಥದ್ದು. ಸಕಾಲಕ್ಕೆ ನಿಮ್ಮ ಕೆಲಸಗಳಾಗ್ತಕ್ಕಂತಹ ಸೂಚನೆ. ಧನಾತ್ಮಕವಾದಂತಹ ವಿಚಾರಗಳು ಆತ್ಮವಿಶ್ವಾಸವನ್ನು ಹೆಚ್ಚು ಮಾಡುತ್ತೆ. ಯಾವ ವಿಷಯದಲ್ಲಿ ಮಾತಾಡಿದರೂ ಕೂಡ ಇದರಿಂದ ಒಳ್ಳೆಯದಾಗತ್ತೆ ಎನ್ನುವಂತಹ ಮಾತು ಕೇಳಿ ಬಂದಾಗ ಆತ್ಮವಿಶ್ವಾಸ ಮತ್ತಷ್ಟು ಗಟ್ಟಿಯಾಗುವಂಥದ್ದು, ಹೆಚ್ಚಾಗುವಂಥದ್ದು ಆಗತ್ತೆ. ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇದೆ. ಆದರೆ ಯಾವುದೋ ವೈಯಕ್ತಿಕವಾದಂತಹ ಬೇಸರವೋ ನೋವೋ ಇವೆಲ್ಲ ನಮ್ಮನ್ನು ಕಾಡುವಂತಹದ್ದು ಸಹಜ. ಒಟ್ಟಾರೆ ವಿಷಯವನ್ನು, ಒಟ್ಟಾರೆ ಕುಟುಂಬದ ಚಿತ್ರಣವನ್ನು ನೋಡಿದಾಗ ಒಂದಷ್ಟು ಸಂತೋಷ ನಿಮ್ಮದಾಗ್ತಕ್ಕಂಥದ್ದು. ಹಿಂದೆ ಮಾಡಿದಂತಹ ವ್ಯವಹಾರದ ಲಾಭ ಇವತ್ತು ನಿಮಗೆ ಸಿಕ್ಕುವಂತಹ ಸೂಚನೆಗಳು ಹೆಚ್ಚಾಗಿ ಕಾಣ್ತಾ ಇದೆ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ತುಲಾರಾಶಿ, ನಿಮ್ಮ ಮಾತಿನಿಂದ ಒಂದಷ್ಟು ಜನ ದೂರವಾಗುವಂಥದ್ದು, ಅಸಭ್ಯವಾದಂತಹ ಮಾತುಗಳಾಗಬಹುದು, ವರ್ತನೆಯಾಗಬಹುದು. ಇದು ಜನಮನಕ್ಕೆ ಬೇಸರವನ್ನು ತರ್ತಕ್ಕಂಥದ್ದಾಗತ್ತೆ. ಆಗ ಜನ ನಿಮ್ಮಿಂದ ದೂರ ಉಳಿತಾರೆ, ಅಂತರವನ್ನು ಕಾಯ್ದುಕೊಳ್ತಾರೆ ಅನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಮನಸ್ಸು ಬೇರೆ ಕಡೆ ಹೋಗುವಂಥದ್ದಾಗತ್ತೆ. ಎಷ್ಟು ಕಷ್ಟಪಟ್ಟರೂ ಕೂಡ ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಒಂದು ಕಡೆ ಆ ಮನಸ್ಸನ್ನು ಹಿಡಿದಿಟ್ಕೊಳ್ಬೇಕು ಅನ್ನುವಂಥದ್ದು ತುಂಬ ತುಂಬ ಕಷ್ಟ ಸಾಧ್ಯವಾಗುತ್ತೆ. ಪ್ರೇಮಿಗಳಿಗೆ ಶುಭ ಇಲ್ಲ. ಅದರಲ್ಲೂ ಒಂದೇ ನಕ್ಷತ್ರ, ಒಂದೇ ರಾಶಿ ಆಗಿರತಕ್ಕಂತಹ ಪ್ರೇಮಿಗಳು ಪರಸ್ಪರ ಜಗಳ ಮಾಡ್ತಕ್ಕಂಥದ್ದು, ಹೊಡೆದಾಡಿಕೊಳ್ಳುವಂತಹ ಸ್ಥಿತಿಗೆ ಹೋದರೂ ಕೂಡ ಆಶ್ಚರ್ಯಪಡಬೇಕಾದಂಥದ್ದಿಲ್ಲ. ಆ ರೀತಿಯ ಆಘಾತಗಳು ಆಗುವ ಸಾಧ್ಯತೆಗಳು ಹೆಚ್ಚಾಗಿದೆ. ನಿಮಗೆ ಅನಾರೋಗ್ಯದ ಒಂದು ಸಮಸ್ಯೆಯೂ ಕೂಡ ಕಾಡುವಂಥದ್ದು. ಕೆಲಸದಲ್ಲಿ ಅನೇಕ ಸವಾಲುಗಳು ಎದುರಾಗ್ತಕ್ಕಂತಹ ಸೂಚನೆ. ಯಾವ ಸಮಸ್ಯೆಯನ್ನು ಹೇಗೆ ಬಗೆಹರಿಸಬೇಕು ಅನ್ನುವಂಥದ್ದೇ ಒಂದು ಗೊಂದಲವಾಗುತ್ತೆ. ಒಂದು ವಿಚಾರವನ್ನು ಪರಿಹಾರ ಮಾಡ್ಕೊಳ್ಳೋದ್ರೊಳಗೆ ಮತ್ತೊಂದು ವಿಚಾರ ನಿಮ್ಮ ಗಮನಕ್ಕೆ ಅಥವಾ ನಿಮ್ಮ ಎದುರುಗಡೆ ಬಂದು ನಿಲ್ಲುವಂಥದ್ದಾಗುತ್ತೆ. ಮಕ್ಕಳಿಗೂ ಕೂಡ ತುಂಬ ಬೇಸರವಾಗ್ತಕ್ಕಂತಹ ಸಮಯ ಇದು ಅಥವಾ ದಿವಸ ಇದು ಅಂತ ಹೇಳಬೇಕು. ಏಕನಕ್ಷತ್ರದ ದಂಪತಿಗಳಲ್ಲಿ ಬಹಳ ವಿರಸ ಉಂಟಾಗ್ತಕ್ಕಂಥದ್ದು. ಅಂದರೆ ಒಂದೇ ನಕ್ಷತ್ರ, ಒಂದೇ ರಾಶಿ ಅವರು ಪರಸ್ಪರವಾಗಿ ಮದುವೆಯನ್ನು ಮಾಡಿಕೊಂಡಿದ್ದರೆ ಅಲ್ಲೂ ಕೂಡ ಸಾಂಸಾರಿಕವಾದಂತಹ ಬಿರುಕು ದೊಡ್ಡದಾಗ್ತಕ್ಕಂಥದ್ದಾಗತ್ತೆ. ಏಕನಕ್ಷತ್ರ ಶಾಂತಿಯನ್ನು ಮಾಡಿಸ್ಕೊಳ್ತಕ್ಕಂಥದ್ದು ಸೂಕ್ತವಾದಂತಹ ಪರಿಹಾರ. ಈಗಾಗಲೇ ಅದನ್ನು ನಡೆಸಿಕೊಂಡಿದ್ದರೆ ಭಗವಂತನನ್ನು ಇನ್ನೊಮ್ಮೆ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಗ್ರಹಚಾರ ಚೆನ್ನಾಗಿಲ್ಲ ಅಂತಾದಾಗ ನಡೀತಾ ಇದ್ದಂತಹ ಕೆಲಸವೂ ಕೂಡ ನಿಂತು ಹೋಗುವಂಥದ್ದು. ಕಾರಣ ಏನು, ಇದ್ದಕ್ಕಿದ್ದಾಗೆ ಹೀಗಾಯ್ತಲ್ಲ ಅಂತ ಹೇಳಿ ಆಲೋಚನೆಯನ್ನು ಮಾಡಿದರೆ ಸೂಕ್ತವಾದಂತಹ ಕಾರಣ ಏನೂ ಇರೋದಿಲ್ಲ. ಏನೇನೋ ಕಾರಣಗಳು ನಿಮ್ಮ ಎದುರುಗಡೆ ಬರುವಂಥದ್ದಾಗುತ್ತೆ. ಅದು ಯಾವುದೂ ನಿಜವಾದಂತಹ ಕಾರಣಗಳು ಆಗಿರುವುದಿಲ್ಲ ಅನ್ನುವಂಥದ್ದು. ಹಿರಿಯರ ಸಲಹೆ ತುಂಬ ಅಗತ್ಯ ಇದೆ. ಕೇವಲ ಅವರ ಮಾತನ್ನು ಕೇಳೋದಲ್ಲ, ಅದನ್ನು ಅನುಷ್ಠಾನಕ್ಕೆ ತಂದುಕೊಳ್ಬೇಕು, ಆಚರಣೆಗೆ ತಂದುಕೊಳ್ಬೇಕು. ಆಗ ಮಾತ್ರ
ಅನುಕೂಲ ಆಗ್ತಕ್ಕಂಥದ್ದು. ಬೇರೆಯವರಿಗೆ ನಿಮ್ಮನ್ನು ಹೋಲಿಕೆ ಮಾಡಿಕೊಳ್ಬೇಡಿ. ಅವರು ಹಾಗಿದ್ದಾರೆ, ನಾನು ಹೀಗಿದ್ದೀನಿ, ಅವರ ಜೊತೆಯಲ್ಲೇ ನಾನಿದ್ದಿದ್ದು, ಈ ರೀತಿಯೆಲ್ಲ ಹೋಲಿಕೆಗಳು ಬೇಡ. ನಿಮ್ಮ ಪ್ರಯತ್ನ, ನಿಮ್ಮ ಅದೃಷ್ಟ, ಭಗವಂತನ ಕೃಪೆ ನಿಮಗೆ ಎಷ್ಟರ ಮಟ್ಟಿಗಿದೆಯೋ ಅದು ನಿಮಗೆ ಫಲವನ್ನು ನೀಡ್ತಕ್ಕಂಥದ್ದು. ಬೇರೆಯವರ ವಿಚಾರ ಅವರಿಗೆ ಬಿಟ್ಟಿದ್ದು. ಇನ್ನೊಬ್ಬರಿಗೆ ಹೋಲಿಕೆಯನ್ನು ಮಾಡಿಕೊಳ್ಳುವಂಥದ್ದು ಒಳ್ಳೆಯದಲ್ಲ. ಮಾನಸಿಕವಾದಂತಹ ಸ್ಥಿಮಿತತೆಯನ್ನು ಕಳ್ಕೊಳ್ತೀರಿ. ಮನಸ್ಸಿನ ಮೇಲೆ ಯಾವುದೋ ಬೇಡದೇ ಇರತಕ್ಕಂತಹ ವಿಚಾರಗಳೆಲ್ಲ ಪರಿಣಾಮವನ್ನು, ಪ್ರಭಾವವನ್ನು ಬೀರುತ್ತೆ. ಅದರಂತೆ ನೀವು ಕೂಡ ವರ್ತಿಸೋಕ್ಕೆ ಪ್ರಾರಂಭ ಮಾಡ್ತೀರಿ. ಅದು ತಪ್ಪಾಗತ್ತೆ ಅನ್ನುವಂಥದ್ದು. ನಿರ್ಲಕ್ಷ್ಯದಿಂದ ಕೆಲಸದ ಗುಣಮಟ್ಟ ಹಾಳಾಗತ್ತೆ. ಯಾವೊಂದು ಕೆಲಸ ಮಾಡಬೇಕಾದ್ರೆ ಪರಿಪೂರ್ಣವಾದಂತಹ ಮನಸ್ಸಿರಬೇಕು. ತದೇಕ ಚಿತ್ತವಾಗಿ ಆ ಕೆಲಸವನ್ನು ಮಾಡಿ ಮುಗಿಸ್ತಕ್ಕಂತಹ ಒಂದು ತತ್ವದಲ್ಲಿ ನೀವಿರಬೇಕು. ಯಾವಾಗ ಆ ಪ್ರಮಾಣ ಕಡಿಮೆ ಆಗುತ್ತೆ, ಕೆಲಸದ ಗುಣಮಟ್ಟವೂ ಕೂಡ ತನ್ನಿಂದ ತಾನೇ ಕಡಿಮೆ ಆಗ್ತಕ್ಕಂಥದ್ದಾಗತ್ತೆ. ಆತ್ಮವಿಶ್ವಾಸದ ಕೊರತೆಯೂ ಕೂಡ ನಿಮಗೆ ಕಾಡಬಹುದು. ಯಾವಾಗ ಆತ್ಮವಿಶ್ವಾಸ ಅಂದರೆ ನಿಮ್ಮ ಮೇಲೆಯೇ ನಿಮಗೆ ನಂಬಿಕೆ ಇಲ್ಲದೇ ಇರತಕ್ಕಂಥದ್ದಾಗತ್ತೆ, ಆಗ ಕೆಲಸ ಹಾಳಾಗೋದಕ್ಕೆ ಬೇರೆ ಇನ್ಯಾವ ಕಾರಣವೂ ಕೂಡ ಬೇಕಾಗೋದಿಲ್ಲ ಅನ್ನುವಂತಹ ಅರ್ಥ. ಅರಳಿ ಮರಕ್ಕೆ 12 ಪ್ರದಕ್ಷಿಣೆಗಳನ್ನು ಹಾಕಿ ಇರತಕ್ಕಂತಹ ಯಾವುದು ದುಗುಡ ದುಮ್ಮಾನಗಳು ಅಥವಾ ದೋಷಗಳು ನಿವಾರಣೆಯಾಗಲಿ, ನಿಮ್ಮ ವ್ಯಾವಹಾರಿಕವಾದಂತಹ ಕ್ಷೇತ್ರದಲ್ಲಿ ಉತ್ತಮವಾದಂತಹ ಒಂದು ಸ್ಥಿತಿಯನ್ನು, ಅನುಕೂಲವನ್ನು ನೀವು ನೋಡಬಹುದು. ಶುಭವಾಗಿ.